ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವೀಡಿಯೋ ಹಿತ್ಕಿನ ಬೇಳೆಯಲ್ಲಿ ಸ್ವೀಟ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಗಸಗಸೆ ತೊಗೊಂಡಿದ್ದೀನಿ, ಕೊಬ್ಬರಿ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ, ಹಿತ್ಕಿನ ಬೇಳೆಕಾಳು ತೊಗೊಂಡಿದ್ದೀನಿ, ಬೆಲ್ಲದ ಪಾಕ ತೊಗೊಂಡಿದ್ದೀನಿ. ನಾನು ಬೆಲ್ಲ ನಾವು ಯೂಸ್ ಮಾಡೋದು, ಹಾಗಾಗಿ ಕರಗಿಸ್ಬಿಟ್ಟು ಬೆಲ್ಲದ ಪಾಕ ಇಟ್ಕೊಂಡಿದ್ದೀನಿ ನಾನು. ನೀವು ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಯೂಸ್ ಮಾಡ್ಬೋದು. ಫಸ್ಟಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಗಸಗಸೆ ಹಾಗೆಯೇ ಕೊಬ್ಬರಿ ಮತ್ತು ಗೋಡಂಬಿ ಏಲಕ್ಕಿ ಹಾಕ್ಕೊಳೋದು. ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೀವು ಬೇಕಾದರೆ ಕೊಬ್ಬರಿನ ತುರುಗ್ಬಿಟ್ಟು ಹಾಕ್ತಾರಲ್ವ, ಸೊ ಆ ಥರನೂ ಯೂಸ್ ಮಾಡ್ಬೋದು. ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಸೊ ನಾನೆಲ್ಲ ಮಾಡ್ತಾ ಇರೋದು, ನಮ್ಮ ಅತ್ತೆ ಮಾಡ್ತಾಯಿದ್ರು, ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದಿದ್ದು ರೆಸಿಪಿ ಯಾವ ಥರ ಮಾಡ್ತಾ ಇರೋದು ಅಂದ್ಬಿಟ್ಟು, ಹಾಗೆ ನಾನು ನೋಡ್ಕೊತಾ ಇದ್ದೆ, ನಿಮಗೂ ನೋಡಿ ತೋರಿಸೋಣ ಅಂತ ಅಂದ್ಬಿಟ್ಟು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಹಿತ್ಕಿನ ಬೇಳೆಯಲ್ಲಿ ಸ್ವೀಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನನಗೆ ಗೊತ್ತಿರಲಿಲ್ಲ, ಇಲ್ಲಿಗೆ ಮ್ಯಾರೇಜ್ ಬಂದಮೇಲೆ ಗೊತ್ತಾಗಿದ್ದು ಇದು ಸ್ವೀಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಈಗ ಏಲಕ್ಕಿ ಹಾಕ್ತಾಯಿದ್ದಾರೆ. ಏಲಕ್ಕಿದು ಒಟ್ಟು ತೆಗೆದುಬಿಟ್ಟು ಅದರಲ್ಲಿರೋದು ಬ್ಲ್ಯಾಕ್ ಇರುತ್ತಲ್ವ, ಅದನ್ನು ಮಾತ್ರ ಹಾಕ್ತಾಯಿದ್ದಾರೆ, ಒಟ್ಟು ಹಾಕ್ತಾಯಿಲ್ಲ. ಯಾಕಂದರೆ ಒಟ್ಟು ಮಿಕ್ಸಿಗೆ ಹಾಕಿದ್ರೆ ಅದು ಹಾಗಾಗಿ ಸಿಗುತ್ತಲ್ವ, ಅದಕ್ಕೋಸ್ಕರನೇ. ನೋಡಿ, ಬಿಸಿನೀರು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ, ಹಾಗೆಯೇ ಬಿಸಿನೀರಿಗೆ ಹಾಕ್ಕೊಳ್ಬೇಕು. ಬೇಳೆನ ತಣ್ಣೀರಿಗೆ ಹಾಕ್ಕೋಬೇಡಿ. ಬೇಳೆ ಸ್ವಲ್ಪ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ಮೂತ್ ಆದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ವ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಅಷ್ಟು ಮಾಡ್ಕೊಳ್ಳಿ. ನಾವು ಮನೇಲಿ ಚಿಕ್ಕದಾಗೇ ಮಾಡ್ಕೊತಾ ಇದ್ದೀವಿ, ಸ್ವಲ್ಪನೇ. ಯಾಕಂದರೆ ನಾವು ಇರೋದೇ 3 ಮೆಂಬರ್ಸು, ಅದಕ್ಕೋಸ್ಕರನೇ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ತೋರಿಸಿದ್ದು ಬೇಳೆ ಜಾಸ್ತಿ ಇರ್ಬೋದು, ಬಟ್ ಮಾಡ್ಕೊತಾ ಇರೋದು ಚಿಕ್ಕದಾಗೇ. ಇನ್ನು ಸ್ವಲ್ಪ ಬೇಳೆ ಮಿಕ್ಚರ್ ಮಾಡ್ಕೊತಾ ಇದ್ದೀವಿ. ಸೊ ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಮಿಕ್ಸಿಯಲ್ಲಿ ಇನ್ನೂ ಸ್ವಲ್ಪ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಶೇಕ್ ಮಾಡ್ಕೊಳ್ಳಿ. ಶೇಕ್ ಮಾಡಿಕೊಂಡು ಅದರಲ್ಲಿರುತ್ತೆ ಅಲ್ವಾ, ಅದನ್ನು ಹಾಗೆಯೇ ಬಗ್ಗಿಸ್ಕೊಳ್ಳಿ, ವೇಸ್ಟ್ ಮಾಡ್ಕೋಬೇಡಿ. ಹಾಗೆ ನೋಡಿ, ಇದು ಸ್ವಲ್ಪ ಕುದಿ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಗೆ ಇದು ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂದರೆ ಉಕ್ಕು ಬಂದುಬಿಡುತ್ತಾ ಇರುತ್ತೆ, ಅದಕ್ಕೋಸ್ಕರನೇ ಮಿಕ್ಸ್ ಮಾಡ್ಕೊತಾ ಇರಿ. ಈಗ ನೋಡಿ, ನಾವು ಬೆಲ್ಲ ಹಾಕ್ಕೊತಾ ಇದ್ದೀವಿ. ಸೊ ನೀವು ಬೇಕಾದರೆ ಸಕ್ಕರೆ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ, ಸೊ ಸಕ್ಕರೆ ಯೂಸ್ ಮಾಡೋರು ಸಕ್ಕರೆ ಯೂಸ್ ಮಾಡ್ಕೊಳ್ಳಿ. ಶುಗರು ನಾವು ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಸೊ ಬೆಲ್ಲ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬಿಡಿ. ಒಂದು ಕುದಿ ಬಂದಮೇಲೆ ಅದನ್ನು ಆಫ್ ಮಾಡಿ. ನೀವು ನೋಡ್ಬೋದು, ನಾನು ಬೆಲ್ಲ ಹಾಕ್ತಾನೆ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ನೀವು ಶುಗರ್ ಯೂಸ್ ಮಾಡೋರು ಶುಗರ್ ಯೂಸ್ ಮಾಡ್ಬೋದು, ನಾವು ಬೆಲ್ಲ ಹಾಕೋದು ಏಕೆಂದರೆ ಶುಗರ್ ಪೇಷಂಟ್ ಇರೋದ್ರಿಂದ ನಾವು ಬೆಲ್ಲ ಯೂಸ್ ಮಾಡ್ತೀವಿ. ಸೊ ನೋಡಿ, ಈಗ ಒಂದು ಕುದಿ ಬರ್ತಾಯಿದೆ. ಒಂದು ಕುದಿ ಬಂದಮೇಲೆ ಒಂದು 2 ನಿಮಿಷ ಕುದಿಸಾದ್ಮೇಲೆ ಆಫ್ ಮಾಡಿಕೊಂಡು ಟೇಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.